ಮುಂಬೈನಲ್ಲಿ ಹೋರ್ಡಿಂಗ್ ಬಿದ್ದು 80 ಜನ ಗಂಭೀರವಾಗಿ ಗಾಯಗೊಂಡು 16 ಜನ ಮೃತಪಟ್ಟಂತ ಪ್ರಕರಣ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಈ ರೀತಿಯ ಹೋರ್ಡಿಂಗ್ಗಳು ಬೆಂಗಳೂರಿನಲ್ಲೂ ಕೂಡ ಇದೆ. ಯಮ ಸ್ವರೂಪಿ ಹೋರ್ಡಿಂಗ್ಗಳು ಬೆಂಗಳೂರಿನಲ್ಲೂ ಕೂಡ ಇದೆ. ಮುಂಬೈನಲ್ಲಿ ಏನು ಮಳೆ ಬಂದಾಗ ಹೋರ್ಡಿಂಗ್ ಕೆಳಗಡೆ ಬಿದ್ದು 80 ಜನ ಗಂಭೀರವಾಗಿ ಗಾಯಗೊಂಡು 16 ಜನ ಮೃತಪಟ್ಟರಲ್ಲ, ಈ ರೀತಿಯ ಯಮ ಸ್ವರೂಪಿ ಹೋರ್ಡಿಂಗ್ಗಳು ಬೆಂಗಳೂರಿನಲ್ಲಿ ನಗರದಲ್ಲಿ ಅಕ್ರಮವಾಗಿ ಹೋರ್ಡಿಂಗ್ಗಳು ರಾರಾಜಿಸ್ತಾ ಇವೆ. ಅಕ್ರಮ ಹೋರ್ಡಿಂಗ್ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಯಾವುದೇ ಲೈಸೆನ್ಸ್ ಅಥವಾ ಅನುಮತಿಯನ್ನು ಪಡೆಯದೆ ಹೋರ್ಡಿಂಗ್ಸನ್ನು ಹಾಕಲಾಗಿದೆ. ಕೆಲವೆಡೆ ಅನುಮತಿ ಪಡೆದರೂ ಕೂಡ ಅನುಮತಿಯಲ್ಲಿ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಆದರೆ ಆ ಯಾವುದೇ ನಿಯಮವನ್ನು ಪಾಲಿಸದೆ ನಿರ್ಲಕ್ಷ್ಯವನ್ನು ವಹಿಸಿರೋದು ಇಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಮಸ್ವರೂಪಿ ಹೋರ್ಡಿಂಗ್ಗಳು ಮುಂಬೈಯಲ್ಲಿ ದುರಂತ ಆಯ್ತಲ್ಲ, 16 ಜನ ಮೃತಪಟ್ಟರಲ್ಲ, ಅದೇ ರೀತಿಯಾಗಿ ಬೆಂಗಳೂರಿನಲ್ಲೂ ಕೂಡ ನಗರದಲ್ಲೂ ಕೂಡ ಹೋರ್ಡಿಂಗ್ ಇದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಯಮ ಸ್ವರೂಪಿ ಹೋರ್ಡಿಂಗ್ಗಳನ್ನು ನಾವು ನೈಜ ವರದಿ ಮಾಡಿದ್ದೀವಿ. ರಿಯಾಲಿಟಿ ಚೆಕ್ನಲ್ಲಿ ಆ ಸ್ಥಿತಿ ಹೆಂಗಿದೆ, ಆ ಹೋರ್ಡಿಂಗ್ಗಳ ಸ್ಥಿತಿ ಹೆಂಗಿದೆ, ಯಾವುದೇ ಸಮಯದಲ್ಲಿ ಬೇಕಾದರೂ ಕೆಳಗಡೆ ಬೀಳಬಹುದು. ಈ ಕುರಿತಾಗಿ ಒಂದು ರಿಯಾಲಿಟಿ ಚೆಕ್ ವರದಿ ನೋಡೋಣ ಬನ್ನಿ. ಮುಂಬೈನಲ್ಲಿ ಕೆಲ ದಿನಗಳ ಹಿಂದೆ ಹೋರ್ಡಿಂಗ್ಸ್ ಅಂದರೆ ದೊಡ್ಡದಾದಂಥ ಹೋರ್ಡಿಂಗ್ಸ್ ಬಿದ್ದು 10ಕ್ಕೂ ಹೆಚ್ಚು ಜನರು ಈಗಾಗಲೇ ಸಾವನ್ನಪ್ಪಿರುವಂಥದ್ದು. ಈ ರೀತಿಯಾದಂತಹ ಹೋಲ್ಡಿಂಗ್ಸು ಬೆಂಗಳೂರಿನಲ್ಲೂ ಕೂಡ ಕೆಲವೊಂದು ಕಡೆ ಇರುವಂಥದ್ದು. ಸೊ ಈಗ ನಾವು ಕೂಡ ಏನು ಮೇಕ್ರಿ ಸರ್ಕಲಲ್ಲಿ ಕೂಡ ಇರುವಂಥದ್ದು. ಈಗ ಮೇಕ್ರಿ ಸರ್ಕಲ್ ಬಳಿ ಇರುವಂತಹ ಏನು ಹೋರ್ಡಿಂಗ್ಸ್ ಏನಿದೆ ಈ ಒಂದು ಜಾಗದಲ್ಲಿ ಅಂದರೆ ಸರ್ಕಲ್ನಲ್ಲೇ ಇರುವಂಥದ್ದು, ಅಂದರೆ ಕಾಂಪೌಂಡ್ನ ಒಳಗಿರುವಂಥದ್ದು ಬೃಹತ್ ಗಾತ್ರದ ಅಂದರೆ ಒಂದು 30 ಅಡಿ ಅಷ್ಟು ಒಂದು ದೊಡ್ಡದಾದಂತಹ ಒಂದು ಏನು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹಾಕೋದಕ್ಕೂ ಕೂಡ ಇದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಆದರೆ ಈಗ ಇದು ಯಾವುದೇ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೀತಿಯಾಗಿ ಉಪಯೋಗಕ್ಕೆ ಬರ್ತಾ ಇಲ್ಲ. ಹಾಗಿದ್ರೂ ಕೂಡ ಇದನ್ನ ತೆರವನ್ನ ಮಾಡಬೇಕಾಗತ್ತೆ. ಯಾಕಂತಂದ್ರೆ ಈಗಾಗಲೇ ಮುಂಬೈನಲ್ಲಿ ನಡೆದಿರುವಂತಹ ಘಟನೆ ಕೂಡ ನಾವು ಗಮನಿಸಿದ್ದೀವಿ. ಸಾಕಷ್ಟು ಸಾವು ನೋವುಗಳಾಗಿರುವಂಥದ್ದು, ಸಾಕಷ್ಟು ಜನರಿಗೂ ಕೂಡ ಇಂಜುರಿ ಕೂಡ ಆಗಿರುವಂಥದ್ದು. ಸೊ ಹೀಗಾಗಿ ಆ ಮುಂಬೈನ ಘಟಕಪುರದಲ್ಲಿ ಆಗಿರುವಂತಹ ಇದು ದುರಂತ. ಇದು ಇನ್ನು ಈ ರೀತಿಯಾದಂಥ ದುರಂತವನ್ನು ಆಗೋದಕ್ಕಿಂತ ಮುಂಚೆ ತಪ್ಪಿಸ್ಬೇಕು ಅಂತಂದರೆ ಈ ರೀತಿಯಾದಂತಹ ಬೋರ್ಡ್ಗಳನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕಾಗತ್ತೆ. ಸಂಬಂಧಪಟ್ಟ BBMP ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ವಹಿಸಬೇಕಾಗತ್ತೆ. ಆ ಒಂದು ಘಟನೆ ನಡೆದ ಬಳಿಕ ಅಯ್ಯೋ ಈ ರೀತಿಯಾಗಿ ಆಯಿತು ಅನ್ನೋದಕ್ಕಿಂತ ಮುಂಚೆ ಎಚ್ಚೆತ್ತುಕೊಂಡ್ರೆ ಒಂದು ಜೀವಗಳು ಕೂಡ ಉಳಿಯುತ್ತೆ ಅನ್ನೋ ಒಂದು ವಿಚಾರಗಳು ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಸೊ ಹೀಗಾಗಿ ಈ ಹೋರ್ಡಿಂಗ್ಸು ಹಾಕಿ ಎಷ್ಟು ದಿನ ಆಯಿತು ಮತ್ತು ಇದಕ್ಕೆ ಎಕ್ಸ್ಪೈರಿ ಡೇಟ್ ಯಾವಾಗ, ಇದ್ರ ಬಗ್ಗೆ ಕೂಡ ಗಮನ ಹರಿಸ್ಬೇಕಾಗತ್ತೆ. ಯಾಕೆಂದರೆ ಇದು ಬಹುತೇಕವಾಗಿ ಅಡ್ವರ್ಟೈಸ್ಮೆಂಟ್ಗೆ ಉಪಯೋಗಿಸುವಂಥ ಒಂದು ದೊಡ್ಡದಾದಂಥ ಹೋರ್ಡಿಂಗ್ಸ್ ಇದು. ಅಂದರೆ ಈಗ ಎಲ್ಲ ರೀತಿಯಾದಂಥ ಗಿಡ ಮರಗಳು ಕೂಡ ತುಂಬಿಕೊಂಡಿರೋದ್ರಿಂದಾಗಿ ಇದನ್ನು ಯಾವುದೇ ರೀತಿಯಾಗಿ ಯೂಸ್ ಮಾಡ್ತಾ ಇಲ್ಲ ಸದ್ಯಕ್ಕೆ. ಸೊ ಹೀಗಾಗಿ ಏನಾದ್ರು ಒಂದು ಘಟನೆ ಆಗೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಗಮನ ಹರಿಸಿ ಆದಷ್ಟು ಬೇಗ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಒಂದು ರೀತಿ ಕ್ರಮವನ್ನು ತಗೋಬೇಕು ಅಂತೇಳಿ ಕೂಡ ಸ್ಥಳೀಯರು ಕೂಡ ಇಲ್ಲಿ ಏನು ಅವರ ಒಂದು ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಅಜಯ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.